ನಮಸ್ಕಾರ ಸ್ನೇಹಿತರೆ. ಎಕ್ಸಾಮ್ ಓಟೆಕ್ಸ್‌ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಒಂದು ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಅಥವಾ ವರ್ಗ ಮತ್ತು ವರ್ಗಮೂಲಗಳ ಗಳನ್ನ ಹೇಗೆ ಕಂಡು ಹಿಡಿತಾರ ಅನ್ನೋದನ್ನ ನಾವು ಇವತ್ತು ಕಲಿಯೋಣಂತೆ. ಅದ್ರ ಜೊತೆಗೆ ನಾವು ಘನ ಮತ್ತು ಘನಮೂಲಗಳನ್ನು ಹೇಗೆ ಕಂಡು ಹಿಡಿತಾರ ಅನ್ನೋದನ್ನು ಕಲಿಯೋಣ. ಈಗ ಮೊದಲಿಗೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್‌ಗಳು. ಸ್ಕ್ವೇರ್ ಅಂದ್ರೆ ಏನಪ್ಪಾ? ಒಂದು ಎಕ್ಸ್ ಅನ್ನೋ ಒಂದು ನಂಬರ್ ಇತ್ತಂದ್ರೆ ಅದನ್ನ ಇನ್ನೊಂದು ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗೊಂದು ನಂಬರ್ ಬರುತ್ತೆ. ಅದನ್ನ ನಾವು ಏನಂತೀವಿ ಅಂದ್ರೆ ಸ್ಕ್ವೇರ್ ಆಫ್ ದಿ ನಂಬರ್ ಅಂತೀವಿ. ಸ್ಕ್ವೇರ್ ಆಫ್ ದಿ ಎಕ್ಸ್ ಇಸ್ ಸ್ಕ್ವೇರ್. ಹೌದಾ? ಎಕ್ಸ್ ಜೊತೆ ಎಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಒಂದು ನಂಬರ್ ಬಂದ್ರೆ ಅದು ಸ್ಕ್ವೇರ್ ಆಫ್ ದಟ್ ನಂಬರ್ ಅಂತ ಹೇಳ್ತೀವಿ. ಸೊ ಹಾಗೆ ನಾವು ಸ್ಕ್ವೇರ್ ಆಫ್ ಬೇರೆ ಬೇರೆ ನಂಬರ್ನ ನಾವು ಕಂಡುಹಿಡಿಬೇಕಾಗುತ್ತೆ. ಆ ಒಂದಿಷ್ಟು ನಾನು ಒಂದು ಟೇಬಲ್ ಹಾಕಿದೀನಿ ಇಲ್ಲಿ. ಟೇಬಲ್ ನಲ್ಲಿ ನಾನು ರೆಡಿಮೇಡ್ ನಿಮ್ಗೆ ಮಟೀರಿಯಲ್ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ 1 ರಿಂದ 30 ತನಕ ಸ್ಕ್ವೇರ್ಸ್ ವ್ಯಾಲ್ಯೂಸ್ ಇದಾವ. ಸೊ ಇದನ್ನ ನೀವು ಬ್ಯಾಟ್ ಹಾಕೋದು ಬಹಳ ಮುಖ್ಯ. ಯಾಕಂದ್ರೆ ಯಾವುದೇ ಎಕ್ಸಾಮ್ ನಲ್ಲಿ ನೀವು ಸ್ಕ್ವೇರ್ಸ್ ನ ಕಂಡು ಹಿಡ್ಕೊಂಡ್ ಕೊಡಕ್ಕಾಗಲ್ಲ. ಡೈರೆಕ್ಟ್ ನಿಮ್ಗೆ ರಿಸಲ್ಟ್ ನೆನಪಿದ್ದುಪಾ ಅಂದ್ರೆ ನೀವು ಆನ್ಸರ್ ನ ಸೀದಾ ಟಿಕ್ ಮಾಡ್ಬೋದು. ಸೊ ಹಾಗಾಗಿ ನೋಡ್ರಿ, 1 2 3 ಸ್ಕ್ವೇರ್ಸ್ ಇದೆ. ಸ್ಕ್ವೇರ್ ಆಫ್ ದಿ 2 4 ಸ್ಕ್ವೇರ್ 3 ಸ್ಕ್ವೇರ್ 9 4 ಸ್ಕ್ವೇರ್ 16 5 ಸ್ಕ್ವೇರ್ 25 ಹೀಗೆ 30 ತನಕನೂ ಇದಾವೆ. 30 ತನಕದ್ದು ಸ್ಕ್ವೇರ್ಸ್ ನ ನೀವು ನೆನ್ಪಿಡ್ರಿ. ಓಕೆ, ಆದ್ರೆ 30 ಮೇಲ್ ಬಂದ್ರೆ ಹೆಂಗ್ ಮಾಡೋಣ ಅಂತ ನೀವು ಕೇಳ್ಬೋದು. ಸೊ ನಾ ಅದಕ್ಕಾಗಿ ನಿಮ್ಗೆ ಹೆಂಗ್ ಕಂಡು ಹಿಡಿಯೋದನ್ನ ಅಂತ ಹೇಳ್ಕೊಡ್ತೀನಿ. ಓಕೆ, ಈಗ ನೋಡಿ, ಮೊದಲಿಗೆ ಒಂದು ರಿಸಲ್ಟ್ ಕರೆಕ್ಟ್ ಬರ್ತಿಲ್ಲ ಅಂತ ನೋಡಕ್ಕೆ ನಿಮ್ಗೆ 24 ಸ್ಕ್ವೇರ್ ಕಂಡು ಹಿಡಿತೀನಿ. ಅದ್ರ ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎಷ್ಟು? 576. ಸೊ ನನ್ನ ಏನಪ್ಪಾ ಅಂದ್ರೆ ಇದನ್ನ ಯಾವ ಮೆಥಡ್ ಅಂದ್ರೆ ನಂದು ವೇದಿಕ್ ಮ್ಯಾಥ್ಸ್ ಅಥವಾ ವೇದಿಕ್ ಮೆಥಡ್ ಅಂತಾರೆ. ಈ ಮೆಥಡ್ ಇಂದ ನಾನು ಕಂಡು ಹಿಡಿತೀನಿ. ಓಕೆ, ಹೇಗಪ್ಪಾ ಅಂದ್ರೆ 24 ಸ್ಕ್ವೇರ್ 2 4 ಇಲ್ಲಿ ಬರ್ಕೋರಿ, 2 4 ಇಲ್ಲಿ ಬರ್ಕೋರಿ. ಓಕೆ, ಇದ್ರದ್ದು 4 ಮತ್ತು 4ನ ನಾವು ಗುಣಾಕಾರ ಮಾಡಬೇಕು. 4 4 16. ಓಕೆ, ಒಂದು ಕೈಲ. ನೆಕ್ಸ್ಟ್ 4 2 8, 4 2 8 ಇವನ್ನೆರಡು ಆಡ್ ಮಾಡಬೇಕು, ಕೂಡಿಸ್ಬೇಕು. ಸೊ ಎಷ್ಟು ಬಂತು? 16 ಪ್ಲಸ್ ಒಂದು ಕೈಲ ಇತ್ತಲ್ಲ, ಒಂದು ಕೈಲ. ಸೊ ಎಷ್ಟು ಬಂತು? 17. ಈ 17 ಅಲ್ಲಿ 7 ಇಲ್ಲಿ ಬರ್ತೀನಿ, ಒಂದು ಕೈಲ. ಓಕೆ, ನೆಕ್ಸ್ಟ್ 2 2 2 4, ಒಂದು ಕೈಲ 5 576. ಸೊ ನೋಡ್ರಿ ಇಲ್ಲಿ 576 576. ಸಿಂಪಲ್. ನಿಮ್ಗೊಂದು ಟಫ್ ಕ್ವಶನ್ ಏನಂದ್ರೆ ಮೋರ್ ದೆನ್ 30 ಬಂದಾಗ ಏನ್ ಮಾಡ್ಬೇಕು ಸರ್ ಕೇಳ್ಬೋದಲ್ಲ ನೀವು. ಅವಾಗ ನಾನು ಏನ್ ಮಾಡ್ತೀನಪ್ಪಾ ಅಂದ್ರೆ ನೋಡ್ರಿ, ಸೇಮ್ ಇದೇ ಮೆಥಡ್ ನಲ್ಲಿ ಹೆಂಗ್ ಕಂಡು ಹಿಡಿತೀನಿ. ಒಂದು ಎಕ್ಸಾಂಪಲ್ ತಗೋದಾದ್ರೆ 82 ಸ್ಕ್ವೇರ್ ಕಂಡು ಹಿಡಿಯೋಣ. ಓಕೆ, ಅದನ್ನು ಸೇಮ್ ನೋಡ್ರಿ, ಇಲ್ಲಿ 82 8. ಓಕೆ, 2 2 4 ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ 2 8 16, 2 8 ಆಡ್. ಓಕೆ, 16. ಸೊ ಎಷ್ಟು ಬಂತು? 32. ಓಕೆ, ಇಷ್ಟು 32 ಬಂತ. ಇದನ್ನ ನಾನು ಏನ್ ಮಾಡ್ತೀನಿ, 2 ಇಲ್ಲಿ ಹಚ್ಕೋತೀನಿ, 3ನ ಇಲ್ಲಿ ಕೈಲಿ ಹಚ್ಕೋತೀನಿ. ಆಮೇಲೆ 8 8 64, 8 8 64 ಪ್ಲಸ್ 3 67. ಸೊ 82ರದ್ದು ವರ್ಗ ಎಷ್ಟು? 6724, 6724. ಓಕೆ, 82 ಸ್ಕ್ವೇರ್. ನೆಕ್ಸ್ಟ್ ಹಾಗೆ ನನ್ಗೇನಂದ್ರೆ ಯಾವ್ದಾದ್ರು 5ರಿಂದ ಕೊನೆಗೊಳ್ಳುವಂತ ಒಂದು ಸ್ಕ್ವೇರ್ಸ್ ನ ಕಂಡು ಹಿಡಿಯಕ್ಕೆ ಹೇಳಿದ್ರು ಅವ್ರು. ವರ್ಗ 85ರ ವರ್ಗ ಕಂಡು ಹಿಡೀರಿ ಅಂತ ಅವ್ರು ಏನಾದ್ರು ಹೇಳಿದ್ರು ಅಂದ್ರೆ ಹೆಂಗ್ ಕಂಡು ಹಿಡಿತೀನಿ ನಾನು? ಇದನ್ನ ನಾನು ಬೇರೆ ಮೆಥಡ್, ಅದು ವೇದಿಕ್ ಮೆಥಡ್ ಇದನ್ನು ಕಂಡು ಹಿಡಿಬಹುದು. ಬಟ್ ಇದಕ್ಕೆ ನನ್ನೊಂದು ಸ್ಪೆಷಲ್ ಮೆಥಡ್ ಇದೆ. ಏನಪ್ಪಾ ಅಂದ್ರ ಈಸಿ ಇದು ಅದಕ್ಕಿಂತ. 5 ಇದೆ ಅಲ್ಲ, 5 5 25. ಓಕೆ, ನೆಕ್ಸ್ಟ್ 8 ಏನಿದೆಯಲ್ಲ, 8 ಇಂಟು ನೆಕ್ಸ್ಟ್ ನಂಬರ್ 9. 8 9 72. ಈ 25ನ ಹಿಂಗೆ ಇಳಿಸ್ಕೊಂಡ್ಬಿಡ್ರಿ ಇಲ್ಲಿ, 2 5. ಹೌದಾ? ಈ ತರ ಬೇರೆ ಇನ್ನೊಂದು ನಂಬರ್ ಕಂಡು ಹಿಡಿದಾದ್ರೆ
ನೀವು 15 ಕಂಡಿಡಿದ್ರೆ 15 ಕಂಡಿಡಿದ್ರೆ ನಿಮ್ಗೆ ಲಾಸ್ಟ್ ಒಂದು ವ್ಯಾಲ್ಯೂಸ್ ಗೊತ್ತಿದಾವ. ಸೊ ಇದನ್ನ ಮಾಡಿ ನೋಡ್ತೀನಿ ನಾನು. 15 5 ಏನ್ ಮಾಡ್ತೀನಿ, 5 ಐದ್ಲೆ 25 ಇದನ್ನ ಇಟ್ಕೊಂಡ್ಬಿಡ್ತೀನಿ ಸೈಡ್. ನೆಕ್ಸ್ಟ್ 1 ಇಂಟು ನೆಕ್ಸ್ಟ್ ನಂಬರ್ ಒಂದಾದ್ಮೇಲೆ ಯಾವ್ದು ನಂಬರ್ ಐತಲ್ಲ ಆ ನಂಬರ್ನ ಮಲ್ಟಿಪ್ಲೈ ಮಾಡ್ಬೇಕು. ಒಂದ್ ಎರಡ್ಲೆ 2 ಇದನ್ನ ಸೇಮ್ ಇಳಿಸ್ಕೊತೀನಿ ಈ ತರನ. 225 15 ಸ್ಕ್ವೇರ್ 225 ಇತ್ತ ನನಗೆ. 15 ಸ್ಕ್ವೇರ್ 225 ಸರಿ ಆಯ್ತಾ. ಈ ತರ ಸ್ಕ್ವೇರ್ಸ್ ನ ಕಂಡುಹಿಡಿಯೋದು. ಓಕೆ, ನೆಕ್ಸ್ಟ್ ಸ್ಕ್ವೇರ್ ರೂಟ್ಸ್ ನ ಹೆಂಗ್ ಕಂಡುಹಿಡಿಯೋದು. ಸ್ಕ್ವೇರ್ ರೂಟ್ಸ್ ಹೆಂಗ್ ಕಂಡುಹಿಡಿದ ಅಂತ ಹೇಳ್ಕೊಡ್ತೀನಿ ನಾನು. ಮೇನ್ ವರ್ಗ ಮೂಲಗಳನ್ನ ಕಂಡುಹಿಡಿಯಕ್ಕೆ ಸಿಂಪಲ್ ಒಂದೇ ಮೆಥಡ್ ನ ಫಾಲೋ ಮಾಡ್ರಿ ನೀವು. ಏನಪ್ಪಾ ಅಂದ್ರ ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್ ಅಂತಾರ. ಏನಂದ್ರೆ ನೀವು ಒಂದು ನಂಬರ್ ಐತಂದ್ರ ಆ ನಂಬರ್ ವರ್ಗ ಮೂಲ ಕಂಡು ಹಿಡಿಬೇಕಂದ್ರ ಅದನ್ನ ನೀವು ಭಾಗಾಕಾರ ಮಾಡ್ಕೊಂತ ಹೋಗ್ಬೇಕು. ಭಾಗಾಕಾರ ಮಾಡಿದಾಗ ನೀವು ಎರಡೆರಡು ಪೇರ್ನ ನೀವು ಇಟ್ಕೊಂಡು ಲಾಸ್ಟಿಗೆ ಅದ್ರದ್ದು ಆನ್ಸರ್ ಬಿಡಿಬೇಕು. ಹೆಂಗಂತ ಹೇಳ್ಕೊಡ್ತೀನಿ ನಿಮ್ಗೆ ನಾನು. ಎಕ್ಸಾಂಪಲ್ ಯಾವ್ದಾರ ಒಂದು ನಂಬರ್ ತಗೋರಿ. ಯಾವ್ದು ಇದೇ 15 ಸ್ಕ್ವೇರ್ ಇದೆಯಲ್ಲ, 15 ಸ್ಕ್ವೇರ್ ಎಷ್ಟು 1225 ಹೌದಾ. ಇದ್ರದ್ದೇ ನಾನು ವರ್ಗಮೂಲ ಕಂಡುಹಿಡಿಬೇಕು. 225 ವರ್ಗಮೂಲ ಬೈ ಫ್ಯಾಕ್ಟರೇಷನ್ ಮೆಥಡ್. ಓಕೆ, ಭಾಗಿಸ್ಕೊಂತ ಹೋಗುದ್ರಿ ಅಷ್ಟೇ, ಮತ್ತೇನಿಲ್ಲ. 5 ಭಾಗಿಸ್ತೀನಿ ನಾನು, ಈಸಿಯ ನನಗೆ 5. 5 4 20, 5 5 25. ನೆಕ್ಸ್ಟ್ 5 ಮತ್ತೆ ಹೋಗುತ್ತದೆ. 5 9 45, 3 ಹೋಗುತ್ತಾ, 3 3 9, 3 1 3. ಸೊ ನನಗೆ ಏನ್ ಬಂದಿದೆ, 5 ಇಂಟು 5 ಇಂಟು 3 ಇಂಟು 3. ಸೊ ಈ ನಂಬರ್ ತಗೊಂಡು 5 3 15 ಆತ ಇಂಟು 5 3 15. ಸೊ ಇದ್ರದ್ದು ಏನು ವ್ಯಾಲ್ಯೂ 15 ಸ್ಕ್ವೇರ್. ಅದೇ ಈ ತರ ನೀವು ಫ್ಯಾಕ್ಟರೇಷನ್ ನಾವು ಕಂಡುಹಿಡಿಬಹುದು. ಒಂದು ದೊಡ್ಡ ನಂಬರ್ ತಗೋ ಅಂತಾನು ಹೇಳ್ಬೋದು ನೀವು. ದೊಡ್ಡ ನಂಬರ್ ನಾನು ಯಾವ್ದಾರ ಒಂದು ನಂಬರ್ ತಗೋತೀನಿ. ಏನಪ್ಪಾ ಅಂದ್ರ ದೊಡ್ಡ ನಂಬರ್ ತಗೊಂಡೇ ಮಾಡೋಣ. ಇದನ್ನ ತಗೋಣ, ಒಂದ್ ದೊಡ್ಡ ನಂಬರ್ ತಗೊಂಡ್ ಮಾಡೋಣಂತೆ. ಓಕೆ, ಯಾವ್ದಪ್ಪ ಅಂದ್ರೆ 7225. ಇದನ್ನ ಫ್ಯಾಕ್ಟರೇಷನ್ ಮಾಡಿ ನೋಡೋಣ ಹೆಂಗ್ ಮಾಡೋದು. ನನಗೆ ಗೊತ್ತಿರೋದೇನಪ್ಪ, 5ರ ಬಗ್ಗೆ ಗೊತ್ತದ. ಓಕೆ, 5ರಿಂದನೇ ಮಾಡೋದು. ಎಷ್ಟು, 5 1 5, 5 4 20, 5 4 20, 5 5 25. ನೆಕ್ಸ್ಟ್ 5 5 2 10, 10 4 ಉಳಿತು, 5 8 40, 5 9 45. ನೋಡ್ರಿ, ಇದು 289 ಐತಲ್ಲ, ಇದು ಯಾವ್ದ್ರದ ಒಂದು ಸ್ಕ್ವೇರ್ ಐತಾ ಇದು. ಇದ್ರದ್ದು ಹೇಳ್ರಿ 17 ಸ್ಕ್ವೇರ್. ಸೊ 17 289 ಹೌದಾ. ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದು, ಇದೆ ನೋಡ್ರಿ 17 ಸ್ಕ್ವೇರ್ 289 ಹೌದಾ. ಸೊ ನಾನು ಇದನ್ನ ಹೆಂಗ್ ಬರಿಬೋದು, 17 5 ಇಂಟು 5 ಕ್ಲಿಯರ್ ಆಗಿ ಬರಿತೀನಿ ಒಂದ್ ಸ್ವಲ್ಪ. 5 ಇಂಟು 5 17 ಇಂಟು 17. ಸೊ 17 5 85, 17 5 85. ಸೊ ಎದರ್ ಸ್ಕ್ವೇರ್ ಇದು 85 ಸ್ಕ್ವೇರ್. ಈ ತರ ನಾವು ಸ್ಕ್ವೇರ್ಸ್ ನ ಕಂಡುಹಿಡಿದು, ದೊಡ್ಡ ದೊಡ್ಡ ನಂಬರ್ ಇದೆ ಸ್ಕ್ವೇರ್ಸ್ ನ ಹಿಂಗ್ ಕಂಡು ಹಿಡಿತೀವಿ. 30 ಮಟ್ಟ ಅಪ್ ಟು 30 ಮಟ್ಟ ನೀವು ಬ್ಯಾಟ್ ಹಾಕ್ಬೇಕಾಗತ್ತೆ. ಈಗ ನಾವು ಕ್ಯೂಬ್ ಮತ್ತು ಕ್ಯೂಬ್ ರೂಟ್ಸ್, ಘನ ಮತ್ತು ಘನಮೂಲಗಳನ್ನ ಹೆಂಗ್ ಕಂಡುಹಿಡಿಯೋದನ್ನ ನಾವು ನೋಡೋಣ. ಮೊದ್ಲಿಗೆ ಘನಗಳನ್ನ ಹೇಗೆ ಕಂಡುಹಿಡಿಯೋದು. ಒಂದು ನಿಮ್ಗೆ ಘನಗಳನ್ನ ಕಂಡು ಹಿಡಿಬೇಕಪ್ಪ ಅಂದ್ರೆ ಒಂದು ಫಾರ್ಮುಲಾ ಐತಿ. ಏನಪ್ಪಾ ನಮ್ಗೆ ಗೊತ್ತಿರೋ ಫಾರ್ಮುಲಾ a+b ಹೋಲ್ ಕ್ಯೂಬ್. ಇದ್ರದ್ದೇನು ಎಕ್ಸ್ಪಾನ್ಷನ್, a³ ಪ್ಲಸ್ 3ab ಇಂಟು a+b ಪ್ಲಸ್ b³ ಹೌದಾ. ಇದನ್ನ ನಾನು ಎಕ್ಸ್ಪಾಂಡ್ ಮಾಡ್ತೇನೆ, a³ ಪ್ಲಸ್ 3a²b ಹೌದಾ. ಇದನ್ನ ನಾನು ಮಲ್ಟಿಪ್ಲೈ ಮಾಡ್ತೀನಿ ಇದಕ್ಕೆ. ನೆಕ್ಸ್ಟ್ ಪ್ಲಸ್ 3ab². ಓಕೆ,
ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ ಪ್ಲಸ್ ಬಿ ಕ್ಯೂಬ್. ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡೋಣ ಅಂತ. ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಅದ್ರ ವ್ಯಾಲ್ಯೂ ಕಂಡುಹಿಡಿದು ಹೇಳ್ಕೊಡ್ತೀನಿ. ಇಲ್ಲಿದೆ ಒಂದು ಎಕ್ಸಾಂಪಲ್ ತೊಗೋತೀನಿ ನಾನು. 12 ಕ್ಯೂಬ್ ತೊಗೋತೀನಿ. 12 ಕ್ಯೂಬ್ನ ಕಂಡು ಹಿಡಿದು ಇದರಲ್ಲಿ 1 ಅಂದ್ರೆ ಎಷ್ಟು? ಎ. 2 ಅಂದ್ರೆ ಬಿ. ಓಕೆ, ಇದನ್ನ ನಾನು ಎ ಕ್ಯೂಬ್ ಪ್ಲಸ್ 3ab 3 ಇಂಟು 1 ಇಂಟು 2. ಓಕೆ, ಇದು 1 ಪ್ಲಸ್ 2 ಪ್ಲಸ್ ಬಿ ಕ್ಯೂಬ್. ನಾನು ಇದನ್ನ ಡೈರೆಕ್ಟ್ ಇಲ್ಲೇ ಹಾಕೋಬಹುದು. ಹಾಕ್ಲಾ ನಾನು 1 ಕ್ಯೂಬ್ ಪ್ಲಸ್ 3 ಇಂಟು ಎ ಸ್ಕ್ವೇರ್ 1 ಸ್ಕ್ವೇರ್ ಇಂಟು ಬಿ 2. 1 ಸ್ಕ್ವೇರ್ ಇಂಟು ಬಿ ಅಂದ್ರೆ ಎಷ್ಟು? 2 ಪ್ಲಸ್ 3 ಇಂಟು ಎ ಅಂದ್ರೆ 1. ಬಿ ಸ್ಕ್ವೇರ್ ಅಂದ್ರೆ ಇಟ್ಬೋದು. ನೆಕ್ಸ್ಟ್ ಬಿ ಕ್ಯೂಬ್. ಓಕೆ, ಇದ್ರ ಬೆಲೆ ಎಷ್ಟು? 1. ಇದೆಷ್ಟಾಯ್ತು ನೋಡ್ರಿ? 3 3 1 1 ಇದು 2 3 2 6 ಪ್ಲಸ್ 3 ಇಂಟು 1 3. ಇದು 4 4 3 12. ಇದು 2 ಕ್ಯೂಬ್. 2 ಕ್ಯೂಬ್ ಇಲ್ಲ ನೋಡ್ರಿ ಎಷ್ಟು? 8. ಇದನ್ನ ನಾನು 8ನ ಹಂಗೆ ತೊಗೊಂಬರ್ತೀನಿ ಇಲ್ಲೇ 8. ನೆಕ್ಸ್ಟ್ 2ನ್ನ ಬಿಡಿ ಭಾಗದಲ್ಲಿ 2 ಇತ್ತಲ್ಲ ಅದನ್ನ ಹಂಗೆ ತೊಗೊಂಬರ್ತೀನಿ. ನೆಕ್ಸ್ಟ್ ಇದು ಮತ್ತು ಇದನ್ನ ಆಡ್ ಮಾಡ್ಬೇಕು. 6 ಮತ್ತು 7 ಇದರಲ್ಲಿ ಒಂದನ್ನೇ ಹಾಗೆ ತೊಗೊಂಬರ್ತೀನಿ. ಓಕೆ, ಬಂತ ಆನ್ಸರ್ 1728. ತಲೆ ಕೆಡ್ಸ್ಕೊಳ್ಬಿಡ್ರಿ ಜಾಸ್ತಿ. ಈ ತರ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಮಾಡಕ್ಕಂತೂ ಇಟ್ಸ್ ನಿಯರ್ಲಿ ಪಾಸಿಬಲ್ ಇದೆ. ಬಟ್ ಏನಪ್ಪಾ ಅಂದ್ರೆ ಟೈಮ್ ವೇಸ್ಟ್ ಭಾಳ ಆಗತ್ತೆ. ಸೊ ನಾ ಇದನ್ನ ಯೂಸ್ ಮಾಡೋದಿಲ್ಲ. ಮೋಸ್ಟ್ ಆಫ್ ಟೈಮ್ ಕ್ವಶನ್ ಬರೋದು ಇಷ್ಟಲ್ಲೇ ಬರ್ತವೆ, 1 ರಿಂದ 30 ಕ್ಯೂಬ್ಸ್ನಾಗ ಬರುತ್ತೆ. ಸೊ ಇವನ್ನ ನೆನ್ಪಿಡೋದಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇವನ್ ಬ್ಯಾಟ್ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಇದನ್ ಬಿಟ್ಟು ನಾನು ಇದ್ರದ್ದು ಕ್ಯೂಬ್ ರೂಟ್ಸ್ ಹೆಂಗ್ ಕಂಡುಹಿಡಿದ ಅಂತ ಹೇಳ್ಕೊಡ್ತೀನಿ. ಕ್ಯೂಬ್ ರೂಟ್ಸ್ ನಾವು ಮತ್ತು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದನೇ ಕಂಡುಹಿಡಿತೀವಿ. ಲಾಸ್ಟ್ ಟೈಮ್ ನಾವು ಏನ್ ಸ್ಕ್ವೇರ್ ರೂಟ್ಸ್ ಕಂಡುಹಿಡಿದ್ವಲ್ಲ, ಆ ಸ್ಕ್ವೇರ್ ರೂಟ್ಸ್ ತರಾನೇ ನಾವು ಕ್ಯೂಬ್ ರೂಟ್ಸ್ ಕಂಡುಹಿಡಿಯೋಣ. 3 3 7 5 ಇದ್ರದ್ದು ಘನಮೂಲ ಕಂಡುಹಿಡಿಯೋಣ ಎಷ್ಟಂತಂದ. ಸೊ 3 3 7 5 ನಾ ಹೆಂಗ್ ಕಂಡುಹಿಡಿತೀನಿ ಇದನ್ನ? ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದನ ಕಂಡುಹಿಡಿತೀನಿ. ಓಕೆ, ಫ್ಯಾಕ್ಟರೈಸೇಷನ್ ಮಾಡೋಣ ಅಂತ ಮಾಡ್ರಿ. ಫ್ಯಾಕ್ಟರೈಸೇಷನ್ ಯಾವ ನಂಬರ್ಲೆ ಮಾಡ್ತೀರಿ? 5ರಿಂದನೇ ಮಾಡ್ರಿ. ಓಕೆ, 5 6 30, 5 7 35, 5 5 25. ಓಕೆ, ನೆಕ್ಸ್ಟ್ 5ರಿಂದನೇ ಮಾಡ್ರಿ. ಮತ್ತೆ 5 1 5, 5 3 15, 5 5 25. ಮತ್ತೆ ಇನ್ನೊಂದು 5ರಿಂದ ಮಾಡೋಣ. 5 2 10, 5 7 35. ನೆಕ್ಸ್ಟ್ ಇದನ್ನ 3ರಿಂದ ಮಾಡೋಣ. 3 3 9, 3 9 27, 3 3 9, 3 1 3. ಸೊ ಇದ್ರ ವ್ಯಾಲ್ಯೂ ಏನು? 5 ಇಂಟು 5 ಇಂಟು 5 ಇಂಟು 3 ಇಂಟು 3 ಇಂಟು 3 ಹೌದಾ? ಈಗ ಗ್ರೂಪಿಂಗ್ ಮಾಡೋಣ. ಹೆಂಗೆ? ಇದೊಂದು ಸೆಟ್, ಇದು ಒಂದು ಸೆಟ್, ಇದು ಒಂದು ಸೆಟ್. ಸೊ 15 ಇಂಟು 15 ಇಂಟು 15 3 ಗ್ರೂಪಿಂಗ್ ಮಾಡಿದ್ರೆ ಇದ್ರದ್ದು ಎದ್ರದ್ದು? 15ರದ್ದು ಕ್ಯೂಬ್ ಇದು. ಓಕೆ, ಸರ್ಡ್ಸ್ ಅಂಡ್ ಇಂಡೈಸಸ್ ಅಥವಾ ಕರಣಿಗಳು ಮತ್ತು ಘಾತಾಂಕಗಳು ಅಂತ ಕರಿತೀವಿ. ಇದರಲ್ಲಿ ಮೊದಲು ನಾನು ಇಂಡೈಸಸ್ ನ ನೋಡೋಣ ಅಂತ. ಇಂಡೈಸಸ್ ಏನಪ್ಪ? ಇಂಡೈಸಸ್ ಅಂದ್ರೆ ಯಾವುದೇ ಒಂದು ನಂಬರ್ ನ ತಗೊಂಡ್ರು, ಪಿ ಅಂತ ತಗೊಂಡು ರೇಸ್ ಟು ಕ್ಯೂ ಅಂತ ತಗೊಂಡ್ರು, ಇದಕ್ಕೆ ಒಂದು ಇಂಡೈಸ್ ಅಥವಾ ಘಾತಾಂಕ ಅಂತ ಕರಿತೀವಿ ನಾವು. ಇದರಲ್ಲಿ ಪಿ ಅನ್ನೋದನ್ನ ನಾನು ಬೇಸ್ ಅಂತ ಕರಿತೀನಿ, ಕ್ಯೂ ನ ಪವರ್ ಅಂತ ಕರಿತೀನಿ. ಓಕೆ, ಇದರಲ್ಲಿ ಒಂದಿಷ್ಟು ಸೆಟ್ ಆಫ್ ರೂಲ್ಸ್ ಇದಾವೆ. ಈ ರೂಲ್ಸ್ ನ ನೀವು ನೆನ್ಪಿಟ್ಕೋದು ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಅಲ್ಲಿ ನೀವು ಈ ಡೈರೆಕ್ಟ್ ಈ ರೂಲ್ಸ್ ನ ಯೂಸ್ ಮಾಡ್ಕೊಂಡು ಆನ್ಸರ್ ಹಾಕ್ಬೋದು. ಓಕೆ,
ಏನಪ್ಪ ರೂಲ್ಸ್ ಅಂದ್ರೆ ಮೊದಲನೇ ರೂಲ್ ಪಿ ರೇಸ್ ಟು ಎಂ ಇಂಟು ಪಿ ರೇಸ್ ಟು ಎನ್ is equal to p raised to m plus n. Next, p raised to m divided by p raised to n. ಈ ತರ ಬಂದಾಗ ನಾನು ಏನಂತ ಹಾಕ್ತೀನಿ ಅಂದ್ರೆ p raised to m minus n. ಇದೇನಿದೆ ಅಲ್ಲ ಡಿನಾಮಿನೇಟರ್ ಇದ್ದಿದ್ದು ಮೇಲೆ ಹೋಗುತ್ತೆ, ಮೈನಸ್ ಆಗುತ್ತೆ ಬಂದ್ರೆ ಮೇಲ್ ಬಂದ್ರೆ. ನೆಕ್ಸ್ಟ್ p raised to m ಹೋಲ್ n. ಇದೇನಾಗುತ್ತೆ p raised to m into n ಆಗ್ಬಿಡುತ್ತೆ. ನೆಕ್ಸ್ಟ್ ಫೋರ್ತ್ p into q raised to n ಅಂತ p raised to n into q raised to n ಆಗುತ್ತೆ. ಓಕೆ, ಫಿಫ್ತ್ p divided by q raised to n. ಇದೇನಾಗುತ್ತೆ ಅಂದ್ರೆ ಇದನ್ನ ನಾನು ಹೀಗೂ ಬರ್ಕೋಬಹುದು, p raised to n divided by q raised to n. ಓಕೆ, ಇದನ್ನೇ ನಾನು ಉಲ್ಟಾ ಮಾಡಿದೆ ಅಂದ್ರೆ q ಮೇಲಿತ್ತು p ಕೆಳಗ್ ಬಂತಂದ್ರೆ ಏನಾಗುತ್ತೆ ಅಂದ್ರೆ q ಡಿವೈಡ್ ಬೈ p ಬಂತಂದ್ರೆ ಇದೇನು n ಇದೆಯಲ್ಲ ಪ್ಲಸ್ n ಇದೆಯಲ್ಲ ಅವಾಗ ಮೈನಸ್ n ಆಗುತ್ತೆ ಇದು ಡೈರೆಕ್ಟ್. ಓಕೆ, ಈ ತರ ನಾನು ಬರೀಬಹುದು. ನೆಕ್ಸ್ಟ್ p ಮೈನಸ್ m ಇದನ್ನ ನಾನು ಹೆಂಗ್ ಬರೀದು ಅಂದ್ರೆ p ಡಿವೈಡ್ ಬೈ 1 ಡಿವೈಡ್ ಬೈ p ರೇಸ್ ಟು m. ನೆಕ್ಸ್ಟ್ p ರೇಸ್ ಟು 0 ವ್ಯಾಲ್ಯೂ ಏನಪ್ಪ 1. ನೆಕ್ಸ್ಟ್ p ರೇಸ್ ಟು 1 ವ್ಯಾಲ್ಯೂ ಏನು p ನೇ. ಓಕೆ, ಇಷ್ಟು ನೆನಪಿರುತ್ತೆ, ಇವು ಇಂಪಾರ್ಟೆಂಟ್ ಫಾರ್ಮುಲಾಸ್. ನೆಕ್ಸ್ಟ್ ನಾನು ಸರ್ಡ್ಸ್ ನೋಡೋಣ. ಓಕೆ, ಮುಂದೆ ನಾವು ಸರ್ಡ್ಸ್ ಬಗ್ಗೆ ಕಲಿಯೋಣಂತೆ. ಇದನ್ನ ನಾನು ಕರಣಿಗಳು ಅಂತ ಕರಿತೀನಿ. ಓಕೆ, ಏನಪ್ಪಾ ಸರ್ಡ್ಸ್ ಅಂದ್ರೆ? ಸರ್ಡ್ಸ್ ಅಂದ್ರೆ ಏನಲ್ಲ, ಯಾವುದೇ ಒಂದು ನಂಬರ್ದು ರೂಟ್ ಕಂಡು ಹಿಡಿದಕ್ಕೆ ಸರ್ಡ್ಸ್ ಅಂತ ಹೇಳ್ತೀವಿ. ಫೈಂಡಿಂಗ್ ರೂಟ್ ಆಫ್ ಎನಿ ನಂಬರ್ ಇಸ್ ಕಾಲ್ಡ್ ಸರ್ಡ್. ಇದರಲ್ಲಿ ಎಕ್ಸ್ ಇದ್ರಲ್ಲಿ ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಫೈಂಡಿಂಗ್ ಸ್ಕ್ವೇರ್ ರೂಟ್ ಆಫ್ 64. ಓಕೆ, 64 ಇದನ್ನ ನಾನು ಹೆಂಗ್ ಬರೀಬಹುದು? 64 ರೇಸ್ ಟು 1/2. ಏನಪ್ಪಾ ಇದ್ರದ್ದು ಸ್ಕ್ವೇರ್ ರೂಟ್ ಆಫ್ 64 8. ಓಕೆ, ಈಗ ಒಂದಿಷ್ಟು ಸೆಟ್ ಆಫ್ ರೂಲ್ಸ್ ಇದಾವು. ಸೆಟ್ ಆಫ್ ರೂಲ್ಸ್ ನ ಈಗ ಒಂದಿಷ್ಟು ಸೆಟ್ ಆಫ್ ರೂಲ್ಸ್ ನ ಕಲಿಯೋಣಂತೆ. ಈ ರೂಲ್ ಅಲ್ಲಿ ಮೊದಲನೇ ರೂಲ್ nth ರೂಟ್ ಆಫ್ p. ಓಕೆ, ಇಲ್ಲಿ ಬರ್ದಿದ್ನೆಲ್ಲ ಸ್ಕ್ವೇರ್ ರೂಟ್ ಆಫ್ 64 ನ ಹೆಂಗ್ ಬರ್ದೇನ 64 ರೇಸ್ ಟು 1/2. ಅದೇ ತರ nth ರೂಟ್ ಆಫ್ p ಅಂದ್ರೇನು p ರೇಸ್ ಟು 1/n. ಓಕೆ, ನೆಕ್ಸ್ಟ್ nth ರೂಟ್ ಆಫ್ p q ನ ಹೀಗೆ ಬರಿಬೋದ p ರೇಸ್ ಟು 1/n ಇಂಟು q ರೇಸ್ ಟು 1/n. ಓಕೆ, ನೆಕ್ಸ್ಟ್ nth ರೂಟ್ ಆಫ್ p ಬೈ q. ಇದನ್ನ ಹೆಂಗ್ ಬರ್ತೀನಿ ನಾನು ಬಿಡಿಸಿ ಬರಿಬೇಕಂದ್ರೆ nth ರೂಟ್ ಆಫ್ p ಡಿವೈಡ್ ಬೈ nth ರೂಟ್ ಆಫ್ q. ಓಕೆ, ಈ ತರ nth ರೂಟ್ ಆಫ್ p ರೇಸ್ ಟು m. ಇದನ್ನ ಹೇಗೆ ಬರ್ತೀನಿ ನಾನು ಇದನ್ನ ಇದ್ದು ತರನು ಬರಿಬಹುದು. nth ರೂಟ್ ಆಫ್ p m ಏನಿದೆಲ್ಲ ಅದನ್ನ ಒಳಗೆ ತಗೋಬಹುದು ನಾನು m. ಇದನ್ನ ನಾನು ಇದು ತರನು ಬರಿಬಹುದು p ರೇಸ್ ಟು m. nth ರೂಟ್ ಆಫ್ p ನ ಹೆಂಗ್ ಬರ್ದಿದ್ದೆ ನಾನು 1/n ಅಂತ ಬರ್ದಿದ್ದೆನಲ್ಲ, ಈ ತರನು ಬರಿಬಹುದು. ಓಕೆ, ನೆಕ್ಸ್ಟ್ nth ರೂಟ್ ಆಫ್ p. ರೂಟ್ ಆಫ್ ರೂಟ್ ಇದೆ. ಸೊ ನಾನು ಇದನ್ನ ಏನ್ ಮಾಡ್ತೀನಿ ಒಂದೇ ಮಾಡ್ಕೋಬಹುದು ನಾನು m ಇಂಟು n ಇಂಟು p. ಓಕೆ, ಇದು ಎರಡು ಮಲ್ಟಿಪ್ಲೈ ಆಕ್ಕವು. ಮಲ್ಟಿಪ್ಲೈ ಮಾಡಿ
ಯಾವ ನಂಬರ್ ಬರ್ತಲ್ಲ ಅದ್ರ ರೂಟ್ ಆಫ್ ಪಿ ನ ಕಂಡು ಹಿಡಿಬೇಕು ನಾವು. ಇದನ್ನೇ ನಾನು ಮುಂದೆ ಪಿ ರೇಸ್ ಟು 1/mn ಅಂತಾನು ಬರೀಬಹುದು. ನೆಕ್ಸ್ಟ್ m ರೂಟ್ ಆಫ್ p ಡಿವೈಡ್ ಬೈ n ರೂಟ್ ಆಫ್ p. ಓಕೆ, ಇದನ್ನ ನಾನು ಹೇಗೆ ಬರೀಬಹುದು? p ರೇಸ್ ಟು 1/m p ರೇಸ್ ಟು 1/n. ಇದನ್ನ ನಾನು ಏನಾದ್ರು ಮೇಲ್ ತಗೊಂಬಂದಾಗ p ರೇಸ್ ಟು 1/m ಮೈನಸ್ 1/n ಆಗುತ್ತೆ. ಸೊ ಇದನ್ನೇ ನಾನು ಮೇಲಿಂದ ಮಲ್ಟಿಪ್ಲೈ ಮಾಡ್ತೀನಿ. n ಈ ಕಡೆ ಹೋಗುತ್ತೆ, m ಈ ಕಡೆ ಹೋಗುತ್ತೆ, n ಮೈನಸ್ m ಡಿವೈಡ್ ಬೈ mn. ಓಕೆ, ಇದೇನಾಗುತ್ತೆ? mn ರೂಟ್ ಆಫ್ p ರೇಸ್ ಟು n ಮೈನಸ್ m ಆಗುತ್ತೆ. ಓಕೆ ಸ್ನೇಹಿತರೆ, ಈಗ ನಾವು ಎರಡು ಸರ್ಡ್ಸ್ ಅಥವಾ ಕರ್ಣಿಗಳನ್ನ ಹೇಗೆ ಕೂಡಿಸುವುದು, ಕಳೆಯೋದು ಮತ್ತೆ ಯಾವ ಕರ್ಣಿಗಳನ್ನ ನಾವು ಕೂಡಿಸ್ಬೋದು ಅನ್ನೋದನ್ನ ನಾವು ಕಲಿಯೋಣ. ಇದೊಂದು ಎಕ್ಸಾಂಪಲ್, 7√3 ಪ್ಲಸ್ 4√3. ನಾವು ಯಾವಾಗ ಸರ್ಡ್ಸ್ ಕೂಡಿಸ್ಬೋದು ಅಂದ್ರೆ ಇದು ಸೇಮ್ ಟೈಪ್ ಆಗಿರ್ಬೇಕು. ಇಲ್ಲಿ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 3 ಇದೆ, ಸ್ಕ್ವೇರ್ ರೂಟ್ ಆಫ್ 3 ಇದೆ. ಅವಾಗಷ್ಟೇ ನಾವು ಹೊರಗಿನ ನಂಬರ್ನ ನಾವು ಕೂಡಿಸ್ಬೋದು ಅಥವಾ ಕಳಿಬಹುದು. ಸೊ ಇಲ್ಲಿ 7 ಪ್ಲಸ್ 4 11√3. ಸೊ ಈ ತರ ನಾವು ಕೂಡಿಸ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲ್, √5 ಪ್ಲಸ್ √125 ಮೈನಸ್ 4√5. ನೋಡಿ, ಇದರಲ್ಲಿ √5 ಸೇಮ್ ಇದೆ. ಸೊ ಇದನ್ನ ನಾನು ಕೂಡಿಸ್ಬೋದು ಅಥವಾ ಕಳಿಬಹುದು, ಹೆಂಗಿದೆ ಮಾಡ್ಬೋದು. ಬಟ್ ಇದು 125 ಇದೆ ಒಳಗಡೆ, ಸ್ಕ್ವೇರ್ ರೂಟ್ ಆಫ್ 125. ಸೊ ನಾನು ಏನ್ ಮಾಡ್ಬೇಕಂದ್ರೆ ಇದನ್ನ ಮೊದಲಿಗೆ ಇದನ್ನ 125 ಐತಲ್ಲ ಅದನ್ನ ನಾನು √5 ಫಾರ್ಮ್ನಾಗ ತೊಗೊಂಬರ್ಬೇಕು. ಅವಾಗಷ್ಟೇ ನಾನು ಇವ್ ಎರಡರ ಜೊತೆ ನಾನು ಕೂಸು ಅಥವಾ ಕಳೆಯೋದ ಕೆಲಸನ ಮಾಡ್ಬೋದು. ಸೊ ಇದರಲ್ಲಿ √5 ಪ್ಲಸ್ ಇದನ್ನ ನಾನು 25 ಮಾಡ್ಬೋದಾ? ಯಾಕಂದ್ರೆ ನನ್ಗೆ 5 ಬೇಕಾಗೈತೆ. ಸೊ ಅದಕ್ಕೆ 25 ಐದ್ಲೆ 125 ಮೈನಸ್ 4√5. √5 ಪ್ಲಸ್ 25 ವರ್ಗಮೂಲ 5 ಸ್ಕ್ವೇರ್ ಆಫ್ 5 ಮೈನಸ್ 4√5. ಇಲ್ಲಿ ನೋಡ್ರಿ, ಇಲ್ಲಿ 1 ಐತಿ, ಇಲ್ಲಿ 5 ಮೈನಸ್ 4. ಇದನ್ನ ಎರಡು ಕೂಡಿಸ್ತೀನಿ ನಾನು. 1 5 6 ಮೈನಸ್ 4. ಸೊ 2 ಬಂತು. √5 ಒಳಗೆ ನಂಬರ್ ಸ್ಕ್ವೇರ್ ಈ ಏನಿದೆಯಲ್ಲ ಪವರ್ ಮತ್ತು ನಂಬರ್ ಸೇಮ್ ಇದ್ರಷ್ಟೇ ನೀವು ಸರ್ಡ್ಸ್ ಅಲ್ಲಿ ಕೂಡಿಸ್ಬೋದು ಅಥವಾ ಕಳಿಬಹುದು. ಅದೇ ತರ ನಾನು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಥವಾ ಡಿವಿಷನ್ ಮಾಡ್ಬೇಕಂದ್ರೆ ನನಗೆ ಇಲ್ಲಿ ಪವರ್ಸ್ ಸೇಮ್ ಇರಬೇಕು. ಪವರ್ ಸೇಮ್ ಇದ್ದಾಗ ಮಾತ್ರ ನಾನು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸ್ಕ್ವೇರ್ ರೂಟ್ ಆಫ್ 5 ಇಂಟು ಸ್ಕ್ವೇರ್ ರೂಟ್ ಆಫ್ 4. ಓಕೆ, ಈ ಟೈಮ್ ನೋಡ್ರಿ, ಇಲ್ಲಿ ಪವರ್ 2 ಐತಿ, ಇಲ್ಲಿ 2 ಐತಿ. ಸೊ ನಾನು ಡೈರೆಕ್ಟ್ಲಿ ಇದನ್ನ ಏನ್ ಮಾಡ್ಬೋದು ಅಂದ್ರೆ ಇದನ್ನ 2 ಹಚ್ಕೊಂಡು ಒಳಗ 5 ಇಂಟು 4 ಮಾಡ್ಬೋದು. ಅವಾಗ ಮಾತ್ರ ನಂದು ಏನಾಗುತ್ತೆ, ರೂಟ್ ಆಫ್ 5 4 20. 2 ಇಂಟು ಸ್ಕ್ವೇರ್ ರೂಟ್ ಆಫ್ 5 ಬರೀವಾಗ. ಇನ್ನೊಂದು ಎಕ್ಸಾಂಪಲ್, ಡಿವಿಷನ್ ಹೆಂಗ್ ಮಾಡ್ಬೇಕ ಇಲ್ಲಿ ನೋಡ್ರಿ. ಕ್ಯೂಬ್ ರೂಟ್ ಆಫ್ 28 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 4. ಓಕೆ, ಇದು ಯಾವ ಫಾರ್ಮ್ ಹೇಳ್ರಿ ನೋಡೋಣ. m p ಡಿವೈಡ್ ಬೈ m ರೂಟ್ ಆಫ್ q. ಇದೇನಾಗತ್ತೆ ನಂದು
ಸೇಮ್ ಪವರ್ ಐತಿ. ಸೊ ಪವರ್ ಸೇಮ್ ಇಟ್ಕೊಂಡು ಪಿ ಡಿವೈಡ್ ಬೈ ಕ್ಯೂಬ್ ಮಾಡ್ಕೋಬೋದಾ? ಇದನ್ನೇ ನಾನು ಏನು ಮಾಡ್ತೀನಿ ಅಂದರೆ ಕ್ಯೂಬ್ ರೂಟ್ ಆಫ್ 28 ಡಿವೈಡ್ ಬೈ 4 ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 4 7 28. ಸೊ ಕ್ಯೂಬ್ ರೂಟ್ ಆಫ್ 7 ಆಗುತ್ತೆ. ಈ ಥರ ನಾನು ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಈಗ ನೆಕ್ಸ್ಟ್ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಿಮಗೆ. ನಾನು ನೋಡ್ರಿ ಕೆಳಗಡೆ ಈ ಥರ ಇತ್ತು 2 ಪ್ಲಸ್ ರೂಟ್ 7 ಐತಪ್ಪ ಅಂದರೆ ಈಗ ನಾನು ಹೆಂಗೆ ಮಲ್ಟಿಪ್ಲೈ ಮಾಡೋದು? ಈ ಥರ ಮಲ್ಟಿಪ್ಲೈ ಡೈರೆಕ್ಟ್ ನಾನು ಹಿಂಗೆ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇದನ್ನ ತೆಗಿಬೇಕಾ ನಾನು? ಇದಕ್ಕೆ ಏನಂತಾರೆ ಇರ್ರಾಷನಲ್ ನಂಬರ್ ಅಂತಾರ. ಈ ಇರ್ರಾಷನಲ್ ನಂಬರ್ ನಾನು ತೆಗಿಬೇಕಂದ್ರೆ ಹೆಂಗ್ ಮಾಡೋದು? ಅವಾಗ ನನ್ಗೆ ಏನ್ ಬರ್ತಪ್ಪ ಅಂದ್ರೆ ಕಂಜುಗೇಟ್ ಆಫ್ ಡಿನಾಮಿನೇಟರ್ ನಂಬರ್. ಅದನ್ನ ಮಲ್ಟಿಪ್ಲೈ ಮೇಲೆ ಮತ್ತೆ ಕೆಳಗೆ ಅಂಶ ಮತ್ತು ಛೇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ನನ್ಗೆ ಏನಾಗುತ್ತೆ, ಈ ಛೇದದಲ್ಲಿ ಈ ಇರ್ರಾಷನಲ್ ನಂಬರ್ ಹೋಗುತ್ತೆ. ಹೋದಾಗ ನನ್ಗೆ ಸರಳ ಆಯ್ತಪ್ಪ ಅಂದ್ರೆ ಆರಾಮ್ಸೆ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ನಾನು ಇದಕ್ಕೆ ಕಂಜುಗೇಟ್ ಅಥವಾ ಅನುಬದ್ಧ ನಂಬರ್ನ ಒಂದ್ ನಂಬರ್ನ ಹುಡುಕ್ತೀನಿ. ಏನಪ್ಪಾ ಅನುಬದ್ಧ ನಂಬರ್ ಹೇಗಿರುತ್ತೆ ಅಂದ್ರೆ, ಅನುಬದ್ಧ ಸಂಖ್ಯೆ 2 ಪ್ಲಸ್ ಮೈನಸ್ ರೂಟ್ 7 ಆಗಿರುತ್ತೆ ಡಿವೈಡ್ ಬೈ 2 ಮೈನಸ್ ರೂಟ್ 7. ಇದನ್ನ ಅಂಶ ಮತ್ತು ಛೇದದಲ್ಲಿ ನಾನು ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನನಗೆ ಛೇದದಲ್ಲಿರೋ ನಂಬರ್ ಸರಳ ಆಗುತ್ತೆ. ಸೊ ಆ ಅನುಬದ್ಧ ಸಂಖ್ಯೆ ಏನಾಗಿರುತ್ತೆ ಅಂದ್ರೆ ಇದ್ರದ್ದು ಅಪೋಸಿಟ್ ಸೈನ್ ಇರುತ್ತೆ ಅದಕ್ಕೆ. ಸೊ ಇಲ್ಲಿ 2 ಪ್ಲಸ್ ರೂಟ್ 7 ಇತ್ತಂದ್ರೆ 2 ಮೈನಸ್ ರೂಟ್ 7 ಇರುತ್ತೆ. ಸೊ ಇದನ್ನ ನಾನು ಏನ್ ಮಾಡ್ಬೋದು ಅಂದ್ರೆ 2 ಮೈನಸ್ ರೂಟ್ 7 ಡಿವೈಡ್ ಬೈ ಏನಾಗುತ್ತೆ ಇದನ್ನ ನೋಡಿದ್ರಲ್ಲ ನೀವು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಫಾರ್ಮುಲಾ ಏನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಹಾಗೆ 2 ಸ್ಕ್ವೇರ್ ಮೈನಸ್ ರೂಟ್ 7 ಸ್ಕ್ವೇರ್ ಏನಾಗತ್ತಿದೆ 2 ಮೈನಸ್ ರೂಟ್ 7 ಡಿವೈಡ್ ಬೈ 4 ಮೈನಸ್ 7. ಸೊ ಇದೇನಾಗತ್ತೆ ಅಂದ್ರೆ ರೂಟ್ 7 ಮೈನಸ್ 2 ಡಿವೈಡೆಡ್ ಬೈ 3 ಆಗುತ್ತೆ. ಇಲ್ಲೇನು -3 ಇತ್ತಲ್ಲ ಅದನ್ನೇ ಮೇಲ್ ತಗೊಂಡೆ ನಾನು. ಅದು ಮೈನಸ್ ಆಫ್ ಮೈನಸ್ ತಗೊಂಡು ಇದನ್ನ ರೂಟ್ 7 ಪ್ಲಸ್ ಮಾಡ್ಕೊಂಡೆ -2 ಮಾಡ್ಕೊಂಡೆ. ಸೊ ಈ ತರ ಆನ್ಸರ್ ಬರುತ್ತೆ. ಕಂಜುಗೇಟ್ ಆಫ್ ಅ ನಂಬರ್ ಕಂಡಿಡಿದು ಗೊತ್ತಾತ. ಇದರಲ್ಲೇ ನಿಮ್ಗೆ ನಾನು ರ್ಯಾಷನಲೈಸ್ ಕಂಡಿಡಿದನ್ ಹೇಳ್ಕೊಡ್ತೀನಿ. ಏನಪ್ಪಾ ರ್ಯಾಷನಲೈಸ್ ಅಂದ್ರೆ 1 ಡಿವೈಡ್ ಬೈ ರೂಟ್ ಎ ಇತ್ತಪ್ಪ ಅಂದ್ರೆ ಇದನ್ನ ರ್ಯಾಷನಲೈಸ್ ಮಾಡೋದು ಹೆಂಗಂದ್ರೆ ಮೇಲೆ ಕೆಳಗೆ ಅಂಶ ಮತ್ತು ಛೇದಕ್ಕೆ ಸೇಮ್ ಅದೇ ಸರ್ಡಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ರ್ಯಾಷನಲೈಸ್ ಆಗುತ್ತೆ. ಯಾವ್ದು ರ್ಯಾಷನಲೈಸ್ ಆಗುತ್ತೆ? ಕೆಳಗಿನ ಸಂಖ್ಯೆ ಅಥವಾ ಛೇದದಲ್ಲಿರುವಂತ ಸಂಖ್ಯೆ ರ್ಯಾಷನಲೈಸ್ ಆಗುತ್ತೆ.